ಅಪಾರ್ಟ್ಮೆಂಟ್ ಒಂದರಲ್ಲಿ 10 ವರ್ಷದ ಬಾಲಕಿ ಮೃತಪಟ್ಟಿರುವಂತ ಪ್ರಕರಣ. ಆಕೆ ಏನೋ ಈ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಮೃತಪಟ್ಟಲು ಅನ್ನುವಂಥದ್ದು. ಬಟ್ ಅಲ್ಲ, ವಿದ್ಯುತ್ ಶಾಕ್ ನಿಂದಲೇ ನನ್ನ ಮಗಳು ಮೃತಪಟ್ಟಿರೋದು ಅಂತ ತಂದೆ ರಾಜೇಶ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಶಾಕ್ ನಿಂದ ಆಕೆ ಸ್ವಿಮ್ಮಿಂಗ್ ಪೂಲಿಗೆ ಆ ನಂತರದಲ್ಲಿ ಬಿದ್ದಿದ್ದಾಳೆ ಆ ಮಗು. ವಿದ್ಯುತ್ ಶಾಕ್ ಅಂತಾನೆ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಕರೆಂಟ್ ತೆಗೆಸಿ ಮರದ ಕುರ್ಚಿಯನ್ನ ಬಳಸಿ ಮಗುವನ್ನ ಹೊರ ತೆಗೆದಿದ್ದೀವಿ ನಾವು. ಆದ್ರೆ ಈಗ FIR ನಲ್ಲಿ ಅದೇನೋ ಕರೆಂಟ್ ಶಾಕ್ ಅಲ್ಲ ಅನ್ನುವಂಥದ್ದೇನೋ ಉಲ್ಲೇಖ ಆಗಿದೆಯಂತೆ. ಬಟ್ ತಂದೆ ಹೇಳ್ತಾ ಇರುವಂಥದ್ದು ವಿದ್ಯುತ್ ಶಾಕ್ ನಿಂದಲೇ ಮೃತಪಟ್ಟಿರೋದು ಅಂತ. ಆದ್ರೆ ವಿದ್ಯುತ್ ಶಾಕ್ ನಿಂದ ಸಾವಾಗಿಲ್ಲ ಅಂತ FIR ನಲ್ಲಿ ವಿಚಾರ ದಾಖಲಾಗಿದೆ. ಪೊಲೀಸರ FIR ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ತಂದೆ ಹೇಳ್ತಾ ಇದ್ದಾರೆ. FIR ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ದೂರಂತೂ ಕೊಟ್ಟಿದ್ದೀನಿ. ದೂರಿನಲ್ಲಿ ವಿದ್ಯುತ್ ಶಾಕ್ ನಿಂದಲೇ ನನ್ನ ಮಗಳು ಮೃತಪಟ್ಟಿರೋದು ಅನ್ನುವಂಥದ್ದನ್ನ ನಾನು ಉಲ್ಲೇಖ ಮಾಡಿದ್ದೀನಿ. ಆದ್ರೆ ನನ್ನ ಮಗಳಿಗಾದಂತ ಅನ್ಯಾಯ ಬೇರೆಯವರಿಗೆ ಆಗಬಾರ್ದು, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿ ಅಂತ ತಂದೆ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ. Suddenly in the water, she fell down and she started having the shock. Some people have tried to help her, but then because of the shock, they could not help. By the time they pull in the wooden stick and also wooden chair, the damage happened already. And we got to know that somebody had to switch off the MCB. We are in deep sorrow that our daughter has passed away. But I have a request for the entire media that we want justice to our kid. We want to know, so far there is no action being taken yet, and we want to know what is the root cause, and we want to know who is responsible. There in the complaint you tell. Yes. Yeah, I mentioned. It is there in the complaint. So you can access to that. Maybe if they're going in few other documents, I don't know. Whatever information we have, we gave as much detail as possible to make sure that they take a fair trial. And sir, shall we get one copy of your complaint? I don't have it. We don't have it currently. I mean, let me tell you one thing. I'm in the middle of funeral process for when they ವಿದ್ಯುತ್ ಶಾಕ್ ನಿಂದಲೇ ಮಗಳು ಮೃತಪಟ್ಟಿರೋದು ಅಂತೇಳಿ ತಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಂತೆ. ಆದ್ರೆ FIR ನಲ್ಲಿ ನೀರಲ್ಲಿ ಮುಳುಗಿ ಸಾವು ಅಂತ ಉಲ್ಲೇಖ ಆಗಿದೆಯಂತೆ. ತಂದೆ ದೂರು ಕೊಟ್ಟಂತೆ. ಹಾಗಾದ್ರೆ FIR ಅನ್ನ ದಾಖಲಿಸಿಲ್ವಾ ಪೊಲೀಸರು? ಏನ್ ಕಾರಣ? ಪೊಲೀಸರ FIR ಇಲ್ಲಿ ಏನಾದ್ರು ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತ ಗುಮಾನಿಗೆ ಕಾರಣ ಆಗ್ತಾ ಇದೆ. FIR ದಾಖಲಿಸುವಲ್ಲೂ ಕೂಡ ಪೊಲೀಸರು ಬಹಳ ನಿರ್ಲಕ್ಷ್ಯ ತೋರಿದಾರ. ಇಲ್ಲಿ ವಿಚಾರ ಅಂತ ಅಂದ್ರೆ ಇದೇನಾದ್ರೂ ಬೆಸ್ಕಾಂ ನಿರ್ಲಕ್ಷ್ಯನೋ ಅಥವಾ ಅಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಆದಂತ ಅನಾಹುತನೋ ಇದೆಲ್ಲ ತನಿಖೆ ಆಗ್ಬೇಕಿದೆ. ಬೆಂಗಳೂರಿನಲ್ಲಿ ತೀರಾ ಮೊನ್ನೆ ಹೀಗೆ ವಿದ್ಯುತ್ ಶಾಕ್ ನಿಂದ ತಾಯಿ ಹಾಗೆ ಮಗು ಸುಮಾರಷ್ಟು ಹೊತ್ತು ಸುಟ್ಟು ಕರಕಲಾಗಿ ಆ ನಂತರ ಅಲ್ಲಿ ಮೃತಪಟ್ಟಿರುವಂತದ್ದು ಘಟನೆ ಇದೆಯಲ್ಲ, ಅದು ಪತಿಯ ಎದುರುಗಡೆನೆ. ಇದು ಬಹಳ ಟೀಕೆಗೆ ಜೊತೆಗೆ ಜನರ ಆತಂಕಕ್ಕೆ ಕಾರಣ ಆಗಿದ್ದಂತ ಸಂಗತಿ. ಅದರ ನಡುವೆನೆ ಮತ್ತೊಂದು ಘಟನೆ ಅದೇ ರೀತಿಯಾಗಿ ಆಗಿದೆ ಅನ್ನುವಂತ ವಿಚಾರ ಇದೆಯಲ್ಲ, ಇದು ಬಹಳ ಶಾಕಿಂಗ್ ವಿಚಾರ. ತಂದೆ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಮಗಳಿಗೆ ಮೊದಲಿಗೆ ಶಾಕ್ ಹೊಡೆದಿದೆ, ಆ ನಂತರದಲ್ಲಿ ಆಕೆ ಪಕ್ಕದಲ್ಲಿದ್ದಂಥ ಸ್ವಿಮ್ಮಿಂಗ್ ಪೂಲಿಗೆ ಆ ಶಾಕ್ನಿಂದ ಬಿದ್ದಿದ್ದಾಳೆ ಆಕೆ. ನಾವು ಯಾವ ರೀತಿಯಾಗಿ ಆಕೆಯನ್ನು ರಕ್ಷಿಸಬೇಕಾಗಿ ಬಂತು ಅಂತ ಅಂದರೆ, ಈ ವುಡನ್ ಚೇರನ್ನು ಹಿಡ್ಕೊಂಡು ನಾವು, ಅಂದರೆ ಈ ಮರದ ಕಟ್ಟಿಗೆಯ ಒಂದು ಪೀಸನ್ನು ಹಿಡ್ಕೊಂಡು ನಾವು ಆಕೆಯನ್ನು ಎಳೆದು ಆನಂತರದಲ್ಲಿ ಆಕೆಯನ್ನು ನಾವು ಮೇಲಕ್ಕೆತ್ತಿರೋದು. ಯಾಕಂತಂದರೆ ಅಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ, ಆ ಕಾರಣಕ್ಕಾಗಿನೇ. ಇಲ್ಲಿ ನೋಡಿದ್ರೆ ಪೊಲೀಸರು ನೀರಲ್ಲಿ ಮುಳುಗಿ ಸಾವು ಅಂತ ಮಾಡಿದ್ದಾರೆ. ಇಲ್ಲಿ ಏನು ಕಳ್ಳಾಟ ಇದು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಈಗ. ಹೌದು, ಬೆಂಗಳೂರಿನಲ್ಲಿ ವಿದ್ಯುತ್ ತಂತಿಗೆ ತಾಯಿ ಮಗು ಬಲಿಯಾದಂಥ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಂತಹದ್ದೇ ಅನಾಹುತ ನಡೆದಿದೆ ಅಂತ ಆರೋಪಿಸಲಾಗಿದೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ ಅನ್ನುವಂಥದ್ದು ಆರೋಪ ಇದೆ. ಆದರೆ ವಿದ್ಯುತ್ ಸ್ಪರ್ಶದಿಂದ ಆಕೆ ಮೃತಪಟ್ಟರೂ ಕೂಡ ತಂದೆ ನೀಡಿರುವಂಥ ದೂರನ್ನ ಅನಂತರ FIR ದಾಖಲಿಸುವಂಥ ಸಂದರ್ಭದಲ್ಲಿ ಕನ್ಸಿಡರ್ ಮಾಡದೇ ಇರುವಂಥದ್ದು ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನ ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಡ್ ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ಸಾವಿಗೆ ತಿರುವು ಸಿಕ್ಕಿದೆ. ವಿದ್ಯುತ್ ಶಾಕ್ನಿಂದ ಅಲ್ಲ, ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಬಾಲಕಿ ಮೃತಪಟ್ಟಿದ್ದಾಳೆ ಅಂತ ತಂದೆ ದೂರು ನೀಡಿದ್ದಾರೆ.
ಅಷ್ಟಕ್ಕೂ ಆಗಿದ್ದೇನೆಂದ್ರೆ ನಿನ್ನೆ ಸಂಜೆ 7:30 ಸುಮಾರಿಗೆ 10 ವರ್ಷದ ಬಾಲಕಿ ಮಾನ್ಯ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿದ್ದಾಳೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಇದಕ್ಕೆ ಇಂಬು ಕೊಡುವಂತೆ ಸಿಸಿ ಕ್ಯಾಮೆರಾದಲ್ಲಿ ಲೈಟ್ ಆಫ್ ಆಗೋ ರೀತಿ ದೃಶ್ಯಗಳು ಸೆರೆಯಾಗಿದ್ವು. ಅಪಾರ್ಟ್ಮೆಂಟ್ ನಿರ್ವಹಣಾ ಸಿಬ್ಬಂದಿಯ ಬೇಜವಾಬ್ದಾರಿಯೇ ಬಾಲಕಿ ಸಾವಿಗೆ ಕಾರಣವೆಂದು ರಾತ್ರಿಯಿಡೀ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಆದರೆ ಮೃತ ಬಾಲಕಿ ತಂದೆ ರಾಜೇಶ್ ಅಪಾರ್ಟ್ಮೆಂಟ್ನ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಮೃತಪಟ್ಟಿರೋದಾಗಿ ದೂರು ನೀಡಿದ್ದಾರೆ. ಇದು ಸದ್ಯ ಗೊಂದಲಕ್ಕೆ ಕಾರಣವಾಗಿದೆ. ಈ ಮಧ್ಯೆ ರಾತ್ರೋರಾತ್ರಿ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಪರಾರಿಯಾಗಿದ್ದಾನೆ. ಇನ್ನು ಮೃತ ಬಾಲಕಿ ಓಡಾಡಿರುವಂತಹ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಲಿಫ್ಟ್ನಿಂದ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ತೆರಳುತ್ತಿರುವಂತಹ ಬಾಲಕಿಯ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಆದರೆ ಸ್ವಿಮ್ಮಿಂಗ್ ಪೂಲ್ ಬಳಿ ಸಾವನ್ನಪ್ಪಿದಂತಹ ದೃಶ್ಯ ಮಿಸ್ ಆಗಿದೆ. ಹೀಗಾಗಿ ಇದು ಅನುಮಾನಕ್ಕೆ ಕಾರಣವಾಗಿದೆ. ಅಪಾರ್ಟ್ಮೆಂಟ್ ಸಿಬ್ಬಂದಿ ಬೇಕಂತಲೇ ಆ ದೃಶ್ಯವನ್ನ ಡಿಲೀಟ್ ಮಾಡಿದ್ದಾರೆಂದು ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಸಂಪೂರ್ಣ ಮಾಹಿತಿ ಸಿಗಲಿದೆ. ಸದ್ಯ ಅಪಾರ್ಟ್ಮೆಂಟ್ ನಿವಾಸಿಗಳು ಬಾಲಕಿ ಸಾವಿಗೆ ನ್ಯಾಯ ಸಿಗಬೇಕಾಗಿ ಆಗ್ರಹಿಸಿ ಅಪಾರ್ಟ್ಮೆಂಟ್ ಮುಂದೆ ಮುಖ್ಯ ರಸ್ತೆಯನ್ನು ತಡೆದು ಧರಣಿ ನಡೆಸಿದ್ರು.